ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನಲ್ಲಿ ನಾನು ಕೈಮಾ ಸಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋಕ್ಕಂತೂ ಒಳ್ಳೆ ರುಚಿ ಅನಿಸುತ್ತೆ. ಅದು ಇಡ್ಲಿ ಜೊತೆಗೆ ಕೈಮಾ ಸಾರು ಹೋದ್ರೂ ತುಂಬ ಸೂಪರ್ ಅನಿಸುತ್ತೆ. ಹಾಗಾಗಿ ನಾನು ಇವತ್ತು ಕೈಮಾ ಸಾರು ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ನಾನು ಒಂದು ಮೂರು ಈರುಳ್ಳಿ ಕುಯ್ಕೊಂಡಿದ್ದೀನಿ, ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಒಂದು ಇಂಚ್ ಮೇಲೆ ಒಂದು ದೊಡ್ಡ ಬೆಳ್ಳುಳ್ಳಿನೇ ಹಾಕ್ಕೊಂಡಿರೋದು ನಾನು, ಒಂದು ಗೆಡ್ಡೆ, ಮತ್ತು 1 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಯಾಕೆಂದರೆ ಕೈಮಾದಲ್ಲಿ ಸ್ವಲ್ಪ ನೀರಿದ್ದರೆ ಬಿಟ್ಕೊಂಡ್ಬಿಡತ್ತೆ. ಹಾಗಾಗಿ ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಕೈಮಾ ಉಂಡೆ ಒಡೆಯಲ್ಲ. ಅದಕ್ಕೋಸ್ಕರ ಒಂಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಈಗ ನಾನು ತೆಂಗಿನಕಾಯಿ ಮತ್ತು ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ನಾನು ಒಂದು ದೊಡ್ಡ ಭಾಗ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಹುರ್ಕೊಂಡಿರೋದ್ರ ಜೊತೆಗೆ ತೆಂಗಿನಕಾಯಿನ ಸಪ್ರೇಟು ಪೌಡ್ರ್ ಮಾಡಿಕೊಂಡು ರುಬ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಪುಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಸದ್ಯಕ್ಕೆ ಪೇಸ್ಟ್ ಮಾಡಿಲ್ಲ. ಮತ್ತು ಈರುಳ್ಳಿ ಎಲ್ಲ ಹುರ್ಕೊಂಡಲ್ಲ, ಅದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಟೊಮೆಟೊ ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ. ಅದಕ್ಕೆ ಅಚ್ಕಾರದ ಪುಡಿ, ಧನಿಯಾದ ಪುಡಿ 3 ಸ್ಪೂನ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. 2 ಸ್ಪೂನ್ ಧನಿಯಾದ ಪುಡಿ ತೊಗೊಂಡು ಅದನ್ನು ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಲ್ಲ, ಆ ಪೇಸ್ಟ್ ಜೊತೆಗೆ ಈ ಪೇಸ್ಟನ್ನು ಮಿಕ್ಸ್ ಮಾಡ್ಕೊತೀನಿ. ನಾನು ಯಾಕೆ ಸಪ್ರೇಟ್ ಮಾಡ್ತಾಯಿದ್ದೀನಿ ಅಂದರೆ, ಈ ನೀರು ಹಾಕದೆ ರುಬ್ಬೇಕಲ್ಲ, ಅದಕ್ಕೋಸ್ಕರ ನಾನು ಹಿಂಗೆ ಸಪ್ರೇಟಾಗಿ ರುಬ್ಕೊತಾ ಇರೋದು. ಬೇರೆ ರುಬ್ಬಿದ್ರೆ ಬೇಗ ನುಣ್ಣಗಾಗತ್ತೆ. ಎಲ್ಲ ಒಟ್ಟಿಗೆ ಹಾಕಿದ್ರೆ ನಾವು ನೀರು ಹಾಕಿದ್ರೇ ರುಬ್ಬಕ್ಕಾಗೋದು. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಾ ಇರೋದು. ಈಗ ರುಬ್ಬಿದ ಮಸಾಲೆ ಟೊಮೆಟೊ 2 ಭಾಗ ಮಾಡ್ಕೊಂಡಿದ್ದೀನಿ. ಒಂದು 60% 40% ಅನ್ನೋಂಗೆ ಮಾಡ್ಕೊಂಡಿದ್ದೀನಿ. 40% ಕೈಮಾಗ ಹಾಕಿ ನಾನು ರುಬ್ಕೊತೀನಿ. ಮತ್ತು ಒಂದು ಸ್ವಲ್ಪ ಹುರ್ಗಡ್ಲೆ ನಾನು ಕೈಮಾ ಜೊತೆಗೆ ಫಸ್ಟ್ ಪೌಡ್ರ್ ಮಾಡ್ಕೊಳ್ಳೋಕ್ಕೋಸ್ಕರ ಅಂತ ಫಸ್ಟ್ ಹುರ್ಗಡ್ಲೆ ಹಾಕ್ಕೊಂಡು ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಮಸಾಲೆನೂ ಮಿಕ್ಸ್ ಮಾಡಿಕೊಂಡು ಕೈಮಾ ಜೊತೆಗೆ ಸೇರಿಸ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಮಸಾಲೆ ಜೊತೆಗೆ ಹುರ್ಗಡ್ಲೆ ನುರಿಯಲ್ಲ ಅಂತ ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಂಡಿರೋದು ನಾನು. ಇದಕ್ಕೆ ನಾನು ಕೈಮಾ ಸೇರಿಸ್ಕೊಂಡು ಇವಾಗ ನಾನು ರುಬ್ಕೊತೀನಿ. ಒಂದು ಹೊಂದ್ಕೊಳ್ಳೋಷ್ಟು ರುಬ್ಬಿದ್ರೆ ಸಾಕು. ತುಂಬ ನೈಸಿಗೆ ನುಣ್ಣಗಾಗಬೇಕು ಅಂತ ಏನೂ ಇಲ್ಲ. ನೋಡಿ, ಇವಾಗ ಕೈಮಾ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧದಷ್ಟು ನಾನು, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ. ನುಣ್ಣಗೆ ಅಂದರೆ ಸ್ವಲ್ಪ ನೈಸಿಗೆ. ನೋಡಿ, ಇವಾಗ ಮಾಡ್ಕೊಂಡಿದ್ದೀನಲ್ಲ, ಇಷ್ಟು ನುಣ್ಣಗಾದರೆ ಸಾಕು. ಇದರಲ್ಲಿ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಾನು ಉಪ್ಪು ಆವಾಗಲೇ ಹೇಳಲಿಲ್ಲ. ಮಸಾಲೆ ಜೊತೆಗೇ ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ. ಈಗ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಟೇಸ್ಟಿಗೆ ಅಂತ ಅಷ್ಟೇ ರುಬ್ಕೊಂಡಿದ್ದೀನಿ. ಈಗ ಉಳಿದಿದ್ದು ಖಾರ ಮಸಾಲೆ, ಸ್ವಲ್ಪ ಹುರ್ಗಡ್ಲೆ, ಇನ್ನೊಂದು ಟೊಮೆಟೊ ಸೇರ್ಕೊಂಡು ಈ ಮಸಾಲೆಗೆ ಬೇಕಾದರೆ ನಾನು ನೀರು ಹಾಕ್ಕೊಂಡು ರುಬ್ಕೋತೀನಿ. ಮತ್ತು ಈ ಟೊಮೆಟೊ ರಸ ತೆಗೆದ್ನಲ್ಲ, ಇದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ರುಬ್ಕೋತೀನಿ. ಈಗ ಕೈಮಾ ಎಲ್ಲನೂ ಉಂಡೆ ಮಾಡ್ಕೋತಾ ಇದ್ದೀನಿ ನಾನೀಗ. ಕೈಮಾ ಉಂಡೆ ಹೊಡಿಬಾರ್ದು ಅಂದರೆ ನೋಡಿ, ಈ ಮೆಥಡ್ ನೀವು ಫಾಲೋ ಮಾಡಲೇಬೇಕು. ಹಾಗಾದರೆ ಕೈಮಾ ಉಂಡೆ ಹೊಡಿಯಲ್ಲ. ಏನಂದರೆ, ಫಸ್ಟ್ ಆಫ್ ಆಲ್ ಅದರಲ್ಲಿ ನೀರಿರಬಾರ್ದು. ಎರಡನೇದಾಗಿ ನಾವು ರುಬ್ಬೋದಕ್ಕೆ ಯಾವುದೇ ರೀತಿ ನೀರನ್ನು ಹಾಕೋಬಾರ್ದು. 3rd ಪಾಯಿಂಟು, ಈರುಳ್ಳಿನ ನಾವು ಎಣ್ಣೆನಲ್ಲಿ ಹುರ್ಕೋಬೇಕು. ಇಲ್ಲಾಂದರೆ ಈರುಳ್ಳಿನೇ ಕಡಿಮೆ ಹಾಕಬೇಕು, ತೆಂಗಿನಕಾಯಿ ಜಾಸ್ತಿ ಹಾಕಬೇಕು. ನಾನು ಈ ಸತಿ ತುಂಬ ತೆಂಗಿನಕಾಯಿ ಏನು ಹಾಕಿಲ್ಲ, ಒಂದು ಲೆವೆಲ್ಗೆ ಹಾಕ್ಕೊಂಡಿದ್ದೀನಿ. ದೊಡ್ಡ ಹೋಳಷ್ಟು ತೆಂಗಿನಕಾಯಿ, ಸ್ವಲ್ಪ ಒಣ ಕೊಬ್ಬರಿನೂ ಸೇರಿಸ್ಕೊಂಡಿದ್ದೀನಿ, ಗಟ್ಟಿಗೆ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ. ಈಗ ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಎಣ್ಣೆಗೆ ಈರುಳ್ಳಿ, ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಈಗ ಖಾರ ಮಸಾಲೆನ ನಾನು ಹಾಕಿ ಸ್ವಲ್ಪ ಕುದಿಸ್ಕೊತೀನಿ. ಸ್ವಲ್ಪ ಏನು ಖಾರ ಬೇಯೋ ಹಂಗೆ ನಾನು ಕುದಿಸ್ಕೊತೀನಿ. ಉಂಡೆ ಹೊಡಿದರೋದಕ್ಕೆ ಇನ್ನೂ ಒಂದು ಮೆಥಡ್ ತೋರಿಸ್ಕೊಡ್ತೀನಿ ನಾನು. ಈ ಖಾರನ ಫಸ್ಟು ಚೆನ್ನಾಗಿ ಕುದಿಸ್ಕೊಂಬಿಡ್ಬೇಕು. ಉಪ್ಪನ್ನು ಹಾಕಿ ಕುದಿಸ್ಕೊಂಬಿಟ್ರೆ
ಕುದ್ದಾದ್ಮೇಲೆ ನಮಗೆ ಎಷ್ಟು ಬೇಕೋ ಈಗ ಕುಕ್ಕರಲ್ಲಿ ತುಂಬಾ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಬೆರೆಸ್ಕೊಂಡು ಆಮೇಲೆ ಕುದಿಸೋಕೆ ಹೋಗ್ಬಾರ್ದು. ಫಸ್ಟೇ ಖಾರನ ಕುದಿಸ್ಕೊಂಬಿಡ್ಬೇಕು. ಆಮೇಲೆ ನಮಗೆ ಎಷ್ಟು ಸಾರು ಹೊಂದಿಸ್ಬೇಕೋ ಅಷ್ಟಕ್ಕೆ ನೀರನ್ನ ಬೆರೆಸ್ಕೋಬೇಕು. ನೋಡಿ, ಈಗ ಮೆಥಡನ್ನ ನಾನು ಓವನಲ್ಲಿ ಇಡ್ತಾ ಇದ್ದೀನಿ. ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇಡ್ತಾ ಇರೋದು. ಸುಮಾರು ಒಂದು 5-6 ಉಂಡೆನ ಮಾತ್ರ ನಾನು ಓವನಲ್ಲಿ ಒಂದು 3 ನಿಮಿಷ ಒಂದು 2 ನಿಮಿಷದಷ್ಟು ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಖಾರ ಕುದೀತಾ ಇದೆ. ಕೊತ್ತಂಬರಿ ಸೊಪ್ಪನ್ನು ನಾನು ಈ ಸಮಯದಲ್ಲಿ ಹಾಕಿದ್ದೀನಿ. 2 ನಿಮಿಷ ನೋಡಿ ಕುದಿಸ್ಕೊಂಡಿದ್ದೀನಿ, ಓವನಲ್ಲಿ ಇಟ್ಕೊಂಡಿದ್ದೀನಿ. ಈಗ ಈ ಥರ ಮಾಡಿದ್ರೆ ಉಂಡೆ ಒಡೆಯಲ್ಲ. ಓವನಲ್ಲಿ ಇಟ್ಬಿಟ್ರೆ ಉಂಡೆ ಒಡೆಯಲ್ಲ. ಮತ್ತು ಈ ಥರ ಉಂಡೆ ನೋಡಿ ಹಿಂಗೆ ಬ್ರೇಕ್ ಬಿಟ್ಟಿದ್ರೆ ಉಂಡೆ ಒಡೆಯುತ್ತೆ. ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಓವನಲ್ಲಿ ಇಟ್ಟು ಬೇಯಿಸಿರೋದು. ಇದರಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರುತ್ತೆ ನೋಡಿ. ಯಾವುದೇ ಕಾರಣಕ್ಕೂ ಓವನಲ್ಲಿ ಇಟ್ಟು ಮಾಡಿದ್ಮೇಲೆ ಉಂಡೆ ಒಡೆಯಲ್ಲ. ನಾವು ಕೈಮಾ ಉಂಡೆ ಮಾಡಿರ್ತೀವಲ್ಲ, ಅದರಲ್ಲಿ ನೈಸಿಗೆ ಇರಬೇಕು, ಉಂಡೆ ಕಟ್ಟಿರಬೇಕು. ಅದರಲ್ಲಿ ಕ್ರ್ಯಾಕ್ಗಳಿದ್ರೂ ಉಂಡೆ ಒಡೆದು ಬಿಡುತ್ತೆ. ಕ್ರ್ಯಾಕ್ ಇಲ್ದಿದ್ದಂಗೆ ಬಿಗಿಯಾಗಿ ಗಟ್ಟಿಗೆ ನಾವು ಉಂಡೆನ ಕಟ್ಟಬೇಕು. ಆ ಮೆಥಡ್ ಫಾಲೋ ಮಾಡಿದ್ರೂ ಉಂಡೆ ಒಡೆಯಲ್ಲ. ನಾನು ವೀಡಿಯೋನ ತುಂಬ ಫಾಸ್ಟಾಗಿ ನಿಮಗೆ ಮೂವ್ ಮಾಡಿಸಿದ್ದೀನಿ. ಯಾಕೆಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಪ್ರೊಸೆಸಿಂಗ್ ತುಂಬ ಕೆಲಸ ಇದೆಯಲ್ಲ ಕೈಮಾ ಸಾರಿಗೆ. ಹಾಗಾಗಿ ಫಾಸ್ಟಾಗಿ ಮೂವ್ ಮಾಡಿಬಿಟ್ರೆ ನಿಮಗೊಂದು 8-10 ನಿಮಿಷಕ್ಕೆ ಒಳಗಡೆ ಇಳಿಸ್ಬೋದು. ಇಲ್ಲಾಂದರೆ ಇದೊಂದು 20-30 ನಿಮಿಷ ತೊಗೊಂಬಿಡತ್ತೆ ನಿಧಾನಕ್ಕೆ ಮಾಡ್ತೀನಿ ಅಂತ ಹೋದರೆ. ಈಗ ಒಂದು ಲೆವೆಲಿಗೆ ನೀರು ಹಾಕ್ಕೊಂಡು ನಾನು ಕುದಿಸ್ಕೊಂಡಿದ್ದೀನಿ. ನೋಡಿ, ಈಗ ನೋಡ್ಕೊಳ್ಳೋದು ಉಪ್ಪು ಖಾರ ನಮಗೆ ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳೋದು, ತಿಕ್ನೆಸ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋದು. ಒಂದು ಸ್ವಲ್ಪ ಅದು ಕುದ್ದುಬಿಡ್ಲಿ. ಇದಕ್ಕೇನು ವೆಯ್ಟ್ ಹಾಕಿಲ್ಲ, ನಾನು ಗ್ಯಾಸ್ಕೆಟ್ ಮುಚ್ಚಿಲ್ಲ, ಸುಮ್ಮನೆ ಹಾಗೆ ಕುದಿಸ್ತಿದ್ದೀನಿ. ಇದೆಲ್ಲ ಕುದ್ದಾದ್ಮೇಲೆ ಈಗ ನಾವು ಉಂಡೆ ಹಾಕ್ಕೊಳ್ಳೋಣ. ನೋಡಿ, ಉಂಡೆ ನೈಸಿಗೆ ಹಿಂಗೆ ಕಟ್ಟಿದ್ದೀನಲ್ಲ, ಆ ಥರ ಕಟ್ಕೊಂಡಿರಬೇಕು. ನಾನು ಹೊಸಬ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಇವಳು ಇದನ್ನೆಲ್ಲ ಹೇಳ್ಕೊಡ್ತಾಳೆ ಅಂದ್ಕೋಬೇಡಿ. ಇನ್ನು ಮಾಡೋಕ್ಕೆ ಗೊತ್ತಿಲ್ಲದೆ ಇರೋವಂಥ ಮಕ್ಳು ಇರ್ತಾರಲ್ಲ, ಈಗ ಅಷ್ಟೇ ಅಡುಗೆ ಕಲಿತಾ ಇರೋವಂಥ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ವಿಚಾರಕ್ಕೋಸ್ಕರ ಡೀಟೇಲಾಗಿ ಹೇಳಿದ್ದೀನಿ. ಮತ್ತು ಉಂಡೆನ ಮೇಲ್ಗಡೆಯಿಂದ ಬಿಡಬಾರ್ದು, ಆದಷ್ಟು ಕೆಳಗಡೆಯಿಂದನೇ ಬಿಡಿ. ಓವನ್ನಲ್ಲಿ ಇಟ್ಟರಂತೂ ಉಂಡೆ ಒಳಗಡೆ ಇರೋ ನೀರು ತಾನಾಗೆ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಉಂಡೆ ಗ್ಯಾರಂಟಿ ಹೊಡೆಯಲ್ಲ. ಅಕಸ್ಮಾತ್ ನಮ್ಮ ಹತ್ರ ಓವನ್ ಇಲ್ಲ ಅನ್ನೋಂಥದ್ದು ಏನಾದ್ರು ನಿಮ್ಮ ಮನ್ಸಿಗೆ ಬಂತು ಅಂದರೆ, ಹಂಚಿನ ಮೇಲೇ ಒಂಚೂರು ಎಣ್ಣೆ ಹಾಕ್ಬಿಟ್ಟಿರ್ತೀರಲ್ಲ, ಹಂಚಿಗೆ ಎಣ್ಣೆ ಸವರ್ಬಿಟ್ಟು ಉಂಡೆಗಳನ್ನ ಒಂದು 5-6 ಇಟ್ಬಿಟ್ಟು ಮುಚ್ಚಿಬಿಟ್ಟು ಒಂದು 2 ನಿಮಿಷ ನೀವು ಬೇಯಿಸಿ ಸಾಕು. ಆದ್ರೂ ಹಂಗೆ ಮಾಡಿದ್ರೂ ಆದಷ್ಟು ಒಡೆಯಲ್ಲ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆಗೆ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ಹಾಕ್ತಾಯಿದ್ದೀನಿ ನಾನು ಓವನಲ್ಲಿ ಇಟ್ಟಿದ್ದನ್ನು. ಈಗ ನಾವು ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ವಿಜಿಲ್ ಕೊಡೋಣ. ಕುಕ್ಕರ್ನ ನೀವು ವೇಟ್ ಹಾಕ್ಬಿಟ್ಟಿದ್ರೆ ಒಂದು ಸತಿ ತೆಗೆದುಬಿಟ್ಟು ಒಂಚೂರು ಉರುಗ್ಬಿಡಿ ವಿಜಿಲ್ ಉರಿಬಾದ್ಮೇಲೆ ಹಾಕಿ. ಏಕೆಂದರೆ ಒಂದೊಂದು ಸತಿ ನಾವೇನಾದ್ರು ಬೇರೆ ಅಡುಗೆ ಮಾಡಿದ್ದು ಪಾರ್ಟಿಕಲ್ಸ್ ಸೇರ್ಕೊಂಡ್ಬಿಟ್ಟಿದ್ರೆ ಪ್ರೆಷರ್ ಬರಲ್ಲ, ಆಮೇಲೆ ಸೈಡಿಂದ ಎಲ್ಲ ಉಕ್ಕೋಗ್ಬಿಡುತ್ತೆ. ಹಂಗಾಗಬಾರ್ದು ಅಂತ ಮೆಥಡ್ ಹೇಳಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.